ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡಿಎನಲ್ಲಿ ಮುಂದುವರೆದಿದೆ ಆರ್ಥಿಕ ಸದಸ್ಯರ ತೀವ್ರ ಲಾಬಿ. ಆರ್ಥಿಕ ಸದಸ್ಯರಿಗೆ ಬಿಡಿಎ ಹುದ್ದೆ ಮೇಲೆ ಭಾರಿ ವ್ಯಾಮೋಹನ. ಹಾಗಾದರೆ ಯಾಕಲ್ಲೇ ಜಾಂಡ ಊರಿದ್ದಾರೆ ಬಹಳ ವರ್ಷಗಳಿಂದ. ಬಿಡಿಎಯಿಂದ ವರ್ಗಾವಣೆ ಮಾಡದಂತೆ ಆರ್ಥಿಕ ಸದಸ್ಯರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಿವೃತ್ತಿಯಾಗುವವರೆಗೂ ಆರ್ಥಿಕ ಸದಸ್ಯರಾಗಿ ಮುಂದುವರಿಕೆಗೆ ಪ್ರಭಾವ ಬೀಳಿಸ್ತಾ ಇದ್ದಾರೆ. 4 ವರ್ಷಗಳಿಂದ ಬಿಡಿಎನಲ್ಲಿ ಆರ್ಥಿಕ ಸದಸ್ಯ ಡಾಕ್ಟರ್ ಎ ಲೋಕೇಶ್ ಠಿಕಾಣಿ ಹೂಡಿದ್ದಾರೆ. ಹೀಗಾಗಿ ಹಲವು ಬಾರಿ ವರ್ಗಾವಣೆ ಮಾಡಿದ ಸರ್ಕಾರ ಅವಧಿ ಮುಗಿದಿದ್ರೂ ಕೂಡ ಮತ್ತೆ ಮುಂದುವರಿಯೋಕೆ ತೀವ್ರ ಕಸರತ್ತು ಮಾಡ್ತಾ ಇದ್ದಾರೆ. ಏನ್ರಿ ಅಂಥ ಪ್ರೀತಿ ಇವರಿಗೆ ಸೇವೆ ಮೇಲೆ, ಸೇವೆನಾ ಅಥವಾ ಬೇರೆನಾ ಅಂತ 4 ವರ್ಷದಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಇನ್ನು 2 ವರ್ಷದಲ್ಲೇ ನಿವೃತ್ತಿ ಆಗ್ತಾರೆ ಇವರು ಲೋಕೇಶು. 2 ಬಾರಿ ಟ್ರಾನ್ಸ್ಫರ್ ಮಾಡಿದರೂ ಕೂಡ ಬಿಡಿಎ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ನೋಡಿ. ಬಿಡಿಎ ಅಂತಂದರೆ ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ. ಅವ್ಯವಹಾರಗಳು ಸಹಜವಾಗಿ ಕೆಲವು ಆರೋಪಗಳು ನಾವು ನೋಡೋದಾದರೆ ನಡೀತಾನೆ ಇರುತ್ತೆ. ಕೆಲವು ಪಟ್ಟಭದ್ರ ಶಕ್ತಿಗಳು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಅಥವಾ ಯಾರದೋ ಒತ್ತಡಕ್ಕೆ ಮಣಿಸಿ ಅಲ್ಲಿ ಅವರು ನಿರಂತರವಾಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಅದೇ ಒಂದು ಸೇವೆಯನ್ನು ಮಾಡಿಕೊಂಡು ಮುಂದುವರಿತಾನೆ ಇದ್ದಾರೆ. ನೋಡಿ, ಇನ್ನೆರಡು ವರ್ಷದಲ್ಲಿ ಇವರು ಲೋಕೇಶ್ ನಿವೃತ್ತಿ ಆಗ್ತಾರೆ. ವರ್ಗಾವಣೆ ಆದರೂ ಕೂಡ ಮತ್ತೆ ಯಾಕೆ ಈ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗ್ತಾ ಇದೆ? ಅಷ್ಟೊಂದು ವ್ಯಾಮೋಹನ ಹಾಗಾದರೆ ಈ ಹುದ್ದೆ ಕಂಡ್ರೆ. ಆರ್ಥಿಕ ಸದಸ್ಯ ಲೋಕೇಶ್ ಮೇಲೆ ಸಾಲು ಸಾಲು ಆರೋಪಗಳಿದ್ದಾವೆ. ನೋಡಿ, ಆರೋಪಿತ ಅಧಿಕಾರಿಗಳನ್ನು ಹೆಂಗ್ರೆ ಇವರು ಇಟ್ಕೊಳ್ತಾರೆ? ಕಾರ್ನರ್ ಸೈಟ್ ಹಂಚಿಕೆ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಗುತ್ತಿಗೆದಾರರ ಬಳಿ ಫೈಲ್ಗೆ ಹಣ ಪಡಿತಿರುವಂಥ ಆರೋಪ ಇದೆ. ಕೆಲಸ ಆಗಬೇಕಂದ್ರೆ ಹಣ ಕೊಡಲೇಬೇಕು. ಆರ್ಥಿಕ ಸದಸ್ಯ ಹುದ್ದೆಗೆ ಯಾರೂ ಬಾರದಂತೆ ನೋಡ್ಕೊಳ್ತಾ ಇದ್ದಾರೆ ಈ ಲೋಕೇಶ. ಕೆಲ ತಿಂಗಳ ಹಿಂದೆ ಬಿಡಿಎ ಆರ್ಥಿಕ ಸದಸ್ಯ ಹುದ್ದೆಗೆ ಅಮರೇಶ್ ಜಿ ನೇಮಕ ಆಗಿತ್ತು. ಆದರೂ ಬಿಡಿಎ ಆರ್ಥಿಕ ಸದಸ್ಯ ಹುದ್ದೆಯನ್ನು ಬಿಟ್ಟಿಲ್ಲ ಲೋಕೇಶ್. 108 ಅನುಮಾನವನ್ನು ಹುಟ್ಟುಹಾಕಿದೆ ಈ ಬಿಡಿಎ ಆರ್ಥಿಕ ಸದಸ್ಯರ ನಡೆ. ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತೀವ್ರ ಲಾಭಿಯನ್ನು ಕೂಡ ಮಾಡಿದ್ದಾರೆ ಇವರು. ಈ ಹಿಂದೆ ಅಮರೇಶ್ ಅವರದ್ದು ನೇಮಕ ಆಗಿತ್ತು. ನೋಡಿ, ಬೇರೊಬ್ಬರು ಕೂಡ ಹುದ್ದೆಗೆ ಬಂದರೆ ಸಹಜವಾಗಿ ಬಿಟ್ಟುಕೊಡ್ಬೇಕು. ಆದರೆ ಈ ಲೋಕೇಶ್ ಏನಿದ್ದಾರೆ ಅಲ್ಲೇ ಮತ್ತೆ ಠಿಕಾಣಿ ಹೂಡಿದ್ದಾರೆ. ಅಂದರೆ ಏನರ್ಥ? ವರ್ಗಾವಣೆ ಮಾಡಿದರೂ ಕೂಡ, ನಿವೃತ್ತಿ ಸಮಯ ಬಂದರೂ ಕೂಡ ಈ ರೀತಿಯಾಗಿ ಇವರು ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ. ಈಗ ನೋಡಿ, ಕಾರ್ನರ್ ಸೈಟ್ ಹಂಚಿಕೆ ವಿಚಾರದಲ್ಲಿ ಇವ್ರ ಮೇಲೆ ಭಾಳಷ್ಟು ಆರೋಪಗಳಿದ್ದಾವೆ. ಗುತ್ತಿಗೆದಾರರ ಬಳಿ ಹಣ ಪಡೆದುಕೊಳ್ತಿದ್ದಾರೆ ಅನ್ನುವಂಥ ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿದ್ದಾವೆ. ಆದರೂ ಕೂಡ ಇವ್ರನ್ನ ಅಲ್ಲೇ ಹಾಕಿ ಇಟ್ಕೊಂಡಿದ್ದಾರೆ. ಅಷ್ಟು ಪ್ರಭಾವಿನ ಹಾಗಾದರೆ ಲೋಕೇಶ್. ಇನ್ನೆರಡೇ ವರ್ಷ ಅವ್ರದ್ದು. ನೋಡಿ, ಒಬ್ಬ ಅಧಿಕಾರಿ ಯಾರೇ ಇರಲಿ, ಸರ್ಕಾರಿ ಅಧಿಕಾರಿ 2 ವರ್ಷ 3 ವರ್ಷ ಒಂದೇ ಜಾಗದಲ್ಲಿ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಇವರು ಹಲವು ವರ್ಷಗಳಿಂದ ನಿರಂತರವಾಗಿ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಏನು ಕಾರಣ ಇರಬಹುದು? ಬಿಡಿಎಯಿಂದ ವರ್ಗಾವಣೆ ಮಾಡದಂತೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ. 4 ವರ್ಷ ಆಯಿತು ಅಲ್ಲೇ ಇದ್ದಾರೆ. ಮತ್ತು ಹಲವು ಬಾರಿ ಆಲ್ರೆಡಿ ಅವ್ರನ್ನ ವರ್ಗಾವಣೆ ಮಾಡಿತ್ತು ಕೂಡ ಸರ್ಕಾರ. ಆದರೂ ಮತ್ತೆ ಮತ್ತೆ ಅಲ್ಲೇ ಅವರು ಅದೇ ಬೇಕು ಅಂತ ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಆ ಬಿಡಿಎದ ಹಂಗಿರುತ್ತೆ ನಿಮಗೆ. ಯಾಕೆಂದರೆ ಕೆಲವು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ, ಲಾಭಿಯನ್ನು ಮಾಡಿ ಮತ್ತು ಪ್ರಭಾವಿಗಳಿಂದ ಹೇಳಿಸಿ ಅದೇ ಹುದ್ದೆಯಲ್ಲಿ ಮುಂದುವರಿಯುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಿಟ್ಟಿರ್ತಾರೆ. ಬಿಡಿಎನಲ್ಲಿ ಭಾಳ ಇದ್ದಾರೆ. ಗುಮಾಸ್ತನಿಂದ ಹಿಡಿದು SDFD ಅವ್ರಿಗೂ ಮೇಲಾಧಿಕಾರಿಗಳವರೆಗೂ ಕೂಡ ಇದು ಒಂದು ರೀತಿ ದಂಧೆಯಾಗಿ ನಡೀತಾ ಇದೆ. ಅವ್ರಿಗೆ ಸರ್ಕಾರದಿಂದಲೂ ಕೂಡ ಮೂಗುದಾರ ಹಾಕುವಂಥ ಪ್ರಯತ್ನಗಳು ನಡೀತಾ ಇಲ್ಲ. ಆಯುಕ್ತರು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈಗ ವರ್ಗಾವಣೆ ಆದರೂ ಹಲವು ಬಾರಿ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಈ ಅಧಿಕಾರಿ ಅಂತಂದರೆ ಅನುಮಾನಗಳು ಸಹಜವಾಗಿ ಬಂದೇ ಬರುತ್ತೆ. ಇವ್ರ ಮೇಲಿರುವಂಥ ಆರೋಪಗಳೇನು, ಜೊತೆಗೆ ಯಾವ ರೀತಿ ಇವರು ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಅಂತ?
ಪ್ರಭು, ಬಿಡಿಎದಲ್ಲಿ ಕೆಲ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ. ಠಿಕಾಣಿ ಹೂಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಒಂದ್ ಕಡೆ ಬಿಡಿಎ ಅಧಿಕಾರಿಗಳ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಬಿಡಿಎ ಆರ್ಥಿಕ ಸದಸ್ಯರಾಗಿರುವಂತಹ ಲೋಕೇಶ್ ಕಳೆದ 4 ವರ್ಷಗಳ ಹಿಂದೆ ಬಿಡಿಎಗೆ ಬಂದಿದ್ದಾರೆ. ಬಿಡಿಎಗೆ ಬಂದು ಹಲವಾರು ಬಾರಿ ಅವರನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದ್ದಾರೆ. ಆದ್ರೆ ಸರ್ಕಾರ ವರ್ಗಾವಣೆ ಮಾಡಿದ್ರು ಸಹ ಬಿಡಿಯಿಂದ ಬಿಟ್ಟು ಹೋಗುವಂತ ಪ್ರಯತ್ನಗಳು ಲೋಕೇಶ್ ಇಂದ ಕೂಡ ಆಗ್ತಾ ಇಲ್ಲ. ಕಳೆದ ಕೆಲ ವರ್ಷಗಳಿಂದ ಬಿಡಿಎದಲ್ಲಿ ಠಿಕಾಣಿ ಹೂಡುವಂತ ಪ್ರಯತ್ನವನ್ನ ಕೂಡ ಇದೇ ಲೋಕೇಶ್ ಕೂಡ ಮಾಡಿದ್ದಾರೆ. 2021ರಲ್ಲಿ 22ರಲ್ಲಿ ಬಿಡಿಎದಲ್ಲಿ ಕೂಡ ಆರ್ಥಿಕ ಸದಸ್ಯರಾಗಿ ಕೂಡ ಲೋಕೇಶ್ ಕೂಡ ಬಂದಿದ್ದಾರೆ. ಇವರು ಕಳೆದ 4 ವರ್ಷಗಳಿಂದ ಬಿಡಿಎದಲ್ಲಿ ಆರ್ಥಿಕ ಸದಸ್ಯರಾದರೂ ಕೂಡ ಇಲ್ಲಿವರೆಗೂ ಇವರ ದರ್ಬಾರ್ ಕೂಡ ಮುಂದುವರಿಸ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದೆ ಬಿಡಿಯಿಂದ ಇವರನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಆದ್ರೆ ಸರ್ಕಾರದ ವರ್ಗಾವಣೆ ರೂಲ್ಸ್ ಆದ್ರೂ ಕೂಡ ಇವರಿಗೆ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಇದೇ ಲೋಕೇಶ್ ಮೇಲೆ ಸಾಲು ದೂರುಗಳು ಕೂಡ ಇದೆ. ಯಾಕಂದ್ರೆ ಕಾನೂನು ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಇವರ ಮೇಲೆ ಆರೋಪಗಳು ಕೂಡ ಇದೆ. ಜೊತೆಗೆ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಸಾಕಷ್ಟು ಹಣ ಮಾಡ್ತಾ ಇದ್ದಾರೆ ಅನ್ನೋ ಸಾಕಷ್ಟು ಆರೋಪಗಳು ಕೂಡ ಇವರ ಮೇಲೆ ಕೇಳಿ ಬಂದಿದೆ. ಈಗ ಬಿಡಿಎ ಈ ಹಿಂದೆ ಕಳೆದ ಕೆಲ ದಿನಗಳ ಹಿಂದೆ ಬಿಡಿಎದಲ್ಲಿ ಆರ್ಥಿಕ ಸದಸ್ಯರಾಗಿರುವ ಲೋಕೇಶ್ ಜಾಗಕ್ಕೆ ಬೇರೆಯವರು ಕೂಡ ಅಲ್ಲಿ ಟ್ರಾನ್ಸ್ಫರ್ ಕೂಡ ಸರ್ಕಾರ ಮಾಡಿತ್ತು. ಆದ್ರೆ ಟ್ರಾನ್ಸ್ಫರ್ ಆದ್ರೂ ಕೂಡ ಇವರನ್ನ ಇಲ್ಲೇ ಮುಂದುವರಿಸಿರೋದು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. 2 ಬಾರಿ ಸರ್ಕಾರ ವರ್ಗಾವಣೆ ಮಾಡಿದ್ರು ಇವರನ್ನ ಹೋಗ್ತಾ ಇಲ್ಲ ಅಂದ್ರೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕೇಶ್ ನಿವೃತ್ತಿ ಅವಧಿ ಇನ್ನು 2 ವರ್ಷ ಕೂಡ ಇದೆ. ಈ 2 ವರ್ಷಗಳ ಅವಧಿಯಲ್ಲೂ ಸಹ ಬಿಡಿಎದಲ್ಲಿ ಠಿಕಾಣಿ ಹೊಡೆಕೆ ಇವರು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸರ್ಕಾರವೇ ಒಂದು ವರ್ಗಾವಣೆ ರೂಲ್ಸ್ ಅನ್ನ ಸರ್ಕಾರ ಮಾಡಿದೆ. ಯಾವುದೇ ಒಂದು ಕ್ಲಾಸ್ 1 ಅಧಿಕಾರಿ, ಗ್ರೇಡ್ 1 ಅಧಿಕಾರಿಗೆ ಕೇವಲ 2 ವರ್ಷ ಮಾತ್ರ ಸರ್ಕಾರ ಒಂದು ಜಾಗದಲ್ಲಿ ಅವಕಾಶವನ್ನ ಮಾಡಿಕೊಳ್ಳುತ್ತೆ. ಆದ್ರೆ ಕಳೆದ 4 ವರ್ಷಗಳಿಂದ ಬಿಡಿಎ ಆರ್ಥಿಕ ಸದಸ್ಯರಾಗಿರುವಂತಹ ಲೋಕೇಶ್ ಅವರು 4 ವರ್ಷಗಳಿಂದ ಬಿಡಿಎ ಆರ್ಥಿಕ ಸದಸ್ಯರಾಗಿ ಮುಂದುವರಿದಿರಲು ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇಲ್ಲ ಅಂತ ಬಿಡಿಎದಲ್ಲಿ ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.